ಗ್ರೀಷ್ಮ, ಯಾಕೆ ಇಷ್ಟು ಸಪ್ಪಗಿದೆಯಾ? ಇವತ್ತು ನಿಂದ ಎಂಗೇಜ್ಮೆಂಟು, ನಗ್ನಗ್ತಾ ಇರಬೇಕು. ನನಗೆ ಅಕ್ಕ ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಆಗ್ತಿದೆ ಅಜ್ಜಿ. ಮದುವೆ ಮಾತುಕತೆಗಂತೂ ಬಂದಿಲ್ಲ. ಅಟ್ಲೀಸ್ಟ್ ಎಂಗೇಜ್ಮೆಂಟಿಗಾದ್ರೂ ಬರ್ತಾಳೋ ಇಲ್ವೋ? ಖಂಡಿತ ಬರ್ತಾಳೆ ಕಣೆ. ಅವತ್ತೇನೋ ಅವಳ ಕೆಲಸ ಇತ್ತೇನೋ, ಅದಕ್ಕೆ ಬರೋಕ್ಕಾಗಿರ್ಲಿಲ್ಲ. ಇವತ್ತು ಬಂದೇ ಬರ್ತಾಳೆ, ಹಾಗೆಲ್ಲ ಮಾಡಲ್ಲ. ಅಜ್ಜಿ, ನಾನು ಗೌವಕ್ಕ ಚಿಕ್ಕವರಾಗಿದ್ದಾಗ ಒಂದೇ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡ್ಕೋಬೇಕು ಅಂತಿದ್ವಿ. ಆದರೆ ಇವಾಗ ಅಕ್ಕನ ಮದುವೆ ಆಗೋಗಿದೆ. ಅವಾಗಲೇ ಎಷ್ಟು ಚೆನ್ನಾಗಿತ್ತು ಅಲ್ವಾ? ಚಿಕ್ಕವರಾಗಿದ್ವಿ, ಯಾವುದ್ರ ಬಗ್ಗೆನೂ ಟೆನ್ಷನ್ಸ್ ಇರ್ತಿರ್ಲಿಲ್ಲ, ಕೇರ್ಲೆಸ್ ಆಗಿರ್ತಿದ್ವಿ. ಏನೇ ಗ್ರೀಷ್ಮ, ನೀನು ಒಳ್ಳೆ ಚಿಕ್ಕ ಮಗು ಥರ. ಎಲ್ಲರೂ ಒಂದೇ ಥರ ಇರೋಕ್ಕಾಗತ್ತಾ? ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾರೆ, ಜವಾಬ್ದಾರಿಗಳು ಬರುತ್ತೆ. ನೀನು ತುಂಬ ತಲೆ ಕೆಡಿಸ್ಕೋಬೇಡ ತಾಯಿ. ಗೌರಿ ಇವತ್ತು ಖಂಡಿತ ಮಿಸ್ ಮಾಡಲ್ಲ, ಬಂದೇ ಬರ್ತಾಳೆ, ನೋಡ್ತಿರು. ಗ್ರೀಷ್ಮ, ನಿಂಗೊಂದೇನೋ ಹೇಳದೆ. ನೀನು ಏಟ್ ಚಂದ ಕಾಣಿಸ್ತಿದ್ಯಾ ಗೊತ್ತಾ? ಟಿವಿಲಿ ಹೀರೋಯಿನ್ಗಳು ಬರ್ತಾರಲ್ಲ, ಹಂಗ್ ಕಾಣಿಸ್ತಿದ್ಯಾ. ಸುಂದ್ರಿ ಕಣೆ ನೀನು, ಸುಂದ್ರಿ. ಎಲ್ರ ದೃಷ್ಟಿನೂ ಈ ಸುಂದ್ರಿ ಮೇಲೆ ಬೀಳುತ್ತಿವತ್ತು. ಹೌದು ಐಶೋ, ಇವತ್ತೊಳಗೆ ನನ್ನ ದೃಷ್ಟಿನೇ ಬೀಳುತ್ತೆ. ಇಲ್ಲ ಅಥವಾ ಮಕ್ಳಿಗೆ ಎತ್ತೋರ್ ದೃಷ್ಟಿ ಬೀಳಕ್ಕಿಲ್ವಂತೆ, ಕಂಡೋರ್ ದೃಷ್ಟಿನೇ ಬೀಳೋದು. ಅಜ್ಜವ ಹೇಳ್ತಿದ್ರು. ಇವಾಗ ನಮ್ ಗ್ರೀಸಿಗೆ ಒಂದ್ ದೃಷ್ಟಿ ಬಿಟ್ಟು ಇಟ್ಬಿಡುವ. ಗ್ರೀಸುಮ, ನೀನೇನ್ ಬೇಕಾದ್ರೆ ಅನ್ಕ. ನೀನ್ ಈ ಮನೆಯಿಂದ ಹೋದ್ಮ್ಯಾಕೆ ನಾನೇನ ತುಂಬಾ ಮಿಸ್ ಮಾಡ್ಕೋತೀನಿ. ನಾನು ನೀನು ಏಟೊಂದು ಜಗಳ ಆಡ್ತಿದ್ವಿ, ಆದರೆ ಯಾವುದನ್ನು ಮನ್ಸ್ನಾಗ ಇಟ್ಕೊಳ್ದೆ ಒಂದಾಗ್ತಿದ್ವಿ. ಈಗ ನಿನ್ನ ಜೊತೆ ಮಾತಾಡ್ದೆ, ನೀನು ನೋಡ್ದೆ ಹೆಂಗಿರೋದು ಅಂತ ನೆನ್ಸ್ಕೊಂಡ್ರೇನೆ ಆಳ ಬರ್ತದೆ ನನಗೆ. ಐಶು, ನನಗೂ ಅಷ್ಟೆ. ಜೊತೆ ಜಗಳ ಮಾಡಿದ್ದೆಲ್ಲ ನೆನ್ಪು ಮಾಡಿಕೊಂಡ್ರೆ ತುಂಬ ಬೇಜಾರಾಗುತ್ತೆ. ನನ್ನಿಂದ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡು. ಏನು ಮಾತಾಡ್ತಿದ್ಯಾ ನೀನು? ನನಗೇನು ಬೇಜಾರಿಲ್ಲ ಗ್ರೀಸು. ನಾವು ಏಟೇ ಜಗಳ ಆಡಿದ್ರು ಸಂಬಂಧ ಯಾವತ್ತೂ ಹಾಳಾಗಕ್ಕಿಲ್ಲ ಕಣೆ. ನೀನೇ ನಂಗೆ ಬೇರೆಯವಳೆ. ದೇವ್ರು ನನಗೆ ಅಂತ ಸ್ವಂತ ತಂಗಿನ ಕೊಡಲಿಲ್ಲ, ಆದರೆ ನಿನ್ನ ರೂಪದಲ್ಲಿ ನನಗೆ ತಂಗಿನ ಕಳಿಸ್ಕೊಟ್ಟವನೆ. ಅದಕ್ಕೆ ನೀನು ಯೋನೇ ಮಾಡಿದ್ರು ನಂಗೆ ನೋವಾಗಕ್ಕಿಲ್ಲ. ನಮಸ್ಕಾರ. ನೀವೆಲ್ಲ ಬಂದಿದ್ದು ಸಂತೋಷ ಆಯಿತು. ತಿಂಡಿ ಆಯಿತಾ? ಇವರೆಲ್ಲ ನಮ್ಮ ಕಾಲೇಜ್ ಲೆಕ್ಚರರ್ಸು. ಸುಶೀಲಾ, ಶಾಂತಮ್ಮ, ಅಭಿಲಾಷ್, ಇನ್ನೂ ಬರೋರಿದ್ದಾರೆ. ಇವರು ನಮ್ಮ ಬಿಗ್ರು, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ಸಂತೋಷ ಆಯಿತು. ನಮಗೂ ಅಷ್ಟೇ ಸರ್, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಸರ್, ಎಲ್ಲರೂ ಹೇಳ್ತಾ ಇದ್ರು ನೀವು ತುಂಬ ಸ್ಟ್ರಿಕ್ಟ್ ಆಫೀಸರ್ ಅಂತ. ನೀವು ಪರಿಚಯ ಆಗಿದ್ದು ತುಂಬ ಖುಷಿ ಆಯ್ತು ನಮ್ಮೆಲ್ರಿಗೂ. ನಿಮ್ಮಂಥ ಆಫೀಸರ್ಸು ನಮ್ಮ ಸೊಸೈಟಿಗೆ ಬೇಕಿತ್ತು ಸರ್. ಆ್ಯಕ್ಚುಲಿ ನಮ್ಮ ಲೆಕ್ಚರರ್ ಒಬ್ಬರು ಮಾರುತಿ ಅಂತ ಇದ್ದಾರೆ. ಅವರು ನಿಮ್ಮನ್ನು ಪರಿಚಯ ಮಾಡು ಅಂತ ಕೇಳ್ತಾನೆ ಇದ್ರು. ಅದೇ ನಿಮ್ಮ
ಬಗ್ಗೆನೇ ಮಾತಾಡ್ತಾ ಇದ್ದೆ. ನಮಸ್ಕಾರ ಮಾರುತಿ ಅವರೇ, ಇವರೇ ನಮ್ಮ ಬೀಗರು, ಕೇಳ್ತಾ ಇದ್ರಲ್ಲ. ನಮಸ್ಕಾರ ಸರ್. ಸರ್, ಕೆಲವು ಪುಂಡ ಪೋಖರಿಗಳ ಕಾಟ ತುಂಬ ದಿನೇ ದಿನ ಹೆಚ್ಚಾಗ್ತಾ ಇತ್ತು ಸರ್. ಸಿಂಹ ಬಂದಿದೆ ಅಂತ ಗೊತ್ತಾಯ್ತಲ್ಲ, ಎಲ್ಲ ಮೂಲೆ ಸೇರ್ಕೊಂಡಿದ್ದಾರೆ ಅನ್ಸುತ್ತೆ. ಹೇಗೋ ಸದ್ಯ ಜನ ನೆಮ್ಮದಿಯಿಂದ ಉಸಿರಾಡ್ತಾ ಇದ್ದಾರೆ ಸರ್. ನಮ್ಮ ಸಮಾಜಕ್ಕೆ ನಿಮ್ಮಂಥ ನಿಷ್ಠಾವಂತ ಹಾಗೂ ಧೈರ್ಯ ಅಧಿಕಾರಿ ಬೇಕು ಸರ್. ಥ್ಯಾಂಕ್ ಯು. ನಿಮ್ಮ ಮಾತು ಕೇಳಿ ತುಂಬ ಸಂತೋಷ ಆಯಿತು. ಮುಂದೆನೂ ನಿಮ್ಮ ನಂಬಿಕೆನ ಹೀಗೆ ಉಳಿಸ್ಕೊಂಡು ಹೋಗ್ತೀನಿ. ಇದರಲ್ಲಿ ನನ್ನ ಎಫರ್ಟ್ ಮಾತ್ರ ಅಲ್ಲ, ಇಡೀ ಡಿಪಾರ್ಟ್ಮೆಂಟ್ ನಂಗೆ ಸಹಕಾರ ಮಾಡಿದೆ. ನಿಮ್ಮ ಹೊಗಳಿಕೆ ಅವ್ರಿಗೂ ಸಲ್ಲಬೇಕು. ಹೌದು, ಗ್ರೀಷ್ಮೆ ಎಲ್ಲಿ ಕಾಣಿಸ್ತಿಲ್ಲ? ರೆಡಿ ಆಗ್ತಾನೆ ಇದ್ದಾಳೆ, ಇರಿ ಕರಿತೀನಿ. ಅಯ್ಯೋ ಪರವಾಗಿಲ್ಲ ಬಿಡಿ, ಆರಾಮಾಗೆ ಬರಲಿ. ಸರಿ, ನೀವು ರಿಲ್ಯಾಕ್ಸ್ ಆಗಿ. ಹಾಯ್ ಜಯ್. ಹಾಯ್. ಕಾಲೇಜೆಲ್ಲ ಹೇಗೆ ನಡೀತಾ ಇದೆ? ಎಕ್ಸಾಮ್ಸ್ ಎಲ್ಲ ಆಯ್ತಾ? ಹಾಂ, ಲಾಸ್ಟ್ ಟೈಮ್ ಎಕ್ಸಾಮ್ ಒಂದು ಬಾಕಿ ಇದೆ. ಈ ಕೈಯಲ್ಲಿ ಹಾಕಿರೋ ಖಡ್ಗ ನಂದೆ. ನಂಗೆ ಈ ಥರ ಖಡ್ಗ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ದಿಸ್ ಒನ್ಸ್ ಲಕ್ಕಿ ಫಾರ್ ಮೀ. ಓ ಓಕೆ. ನಿನ್ನ ಅಣ್ಣ ಹೇಳ್ತಾ ಇದ್ರು ನಿನಗೆ ಬೈಕ್ ಕ್ರೇಜ್ ತುಂಬ ಇದೆ ಅಂತ. ಬೈಕ್ ಕ್ರೇಜಾ? ಖಂಡಿತ ಇಲ್ಲ, ಬಟ್ ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದೆ. ವಾವ್, ಹಾಗಿದ್ರೆ ಸಖತ್ ಫಾಸ್ಟಾಗಿ ಓಡಿಸ್ತೀಯಾ? ಫಾಸ್ಟ್ ಅಂತೇನಿಲ್ಲ, ಬಟ್ ಕ್ರೇಜಿಯಾಗಿ ಓಡಿಸ್ತೀನಿ. ನಮ್ಮ ಫ್ರೆಂಡ್ಸ್ಗಿಂತ ನಾನೇ ಫಾಸ್ಟಾಗಿ ಓಡಿಸೋದು. ಫಾಸ್ಟ್ ಡ್ರೈವಿಂಗ್. ನಿನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ?